ನಮ್ಮ ಸ್ನೇಹಿತರಾದಂತ ಕಳೆದ 20 ವರ್ಷದಿಂದ ಮೊದಲ ಮಾಲಿಂಗಪುರ ನರ್ಸಾವಿ ಪಂಡಟ್ಟಿ ಇಂದ ಹಿಡಿದ ಹುಬ್ಬಳ್ಳಿ ಬೆಂಗಳೂರು ತಕ ನಾವು ಅಷ್ಟು ಎಲ್ಲ ಕೂಡಿ ಇಂತಕ್ಕ 20 ವರ್ಷ ಕಳೆದ 20 ವರ್ಷದಿಂದ ರೈತ ಸಂಘಟನಾ ಚಳವಳಿಗೆ ಮಹಾರಾಷ್ಟ್ರದಿಂದ ಆದರಣೀಯ ರಾಜು ಶೆಟ್ಟಿ ಅವ್ರ ನೇತೃತ್ವದಾಗ ನಾವು ಕಾಯಂ ಬೆಂಬಲ ಕೊಡ್ತೇವೆ. ನಮ್ಮ ಮಿತ್ರ ಅಂತ ಚೆನ್ನಪ್ಪಣ್ಣ ಇಲ್ಲಿ ಮಾಜಿ ಮಂತ್ರಿ ಮತ್ತು ರೈತ ಸಂಘಟನೆ ಚಳವಳಿಯಾಗ ಸುಮಾರು 25 ವರ್ಷ ಬಾಬಾಗೌಡರ ಜೊತೆಯಾಗ ನಂಜೂರ ಸ್ವಾಮಿ ಜೊತೆಯಾಗಿ ಕೆಲಸ ಮಾಡುವಂತ ಶಶಿಕಾಂತ್ ನಾಯ್ಕ ಸಾಹೇಬ್ರೆ, ಚಿರಗುಡಿ ಕಾಕ, ನಮ್ಮ ಭಾಗದಿಂದ ಬಂದಂತ ನಮ್ಮ ಬಡಗಾವ್ ನಮ್ಮ ಗಡಿನ ತಾಲೂಕಿನಿಂದ ಎಲ್ಲ ಹಿರಿಯ ಕೆರೆಯವ್ರೆ, ಪತ್ರಕಾರ ಬಾಂಧವ್ರೆ, ಆಮೇಲೆ ವ್ಯಾಸಪೀಠ ಇಲ್ಲಿ ಬೆಂಬಲ ಕೊಡಾಕ ರೈತರಿಗೆ ರೈತ ಕಾಪಾಡೋದಂದ್ರೆ ಇಡೀ ಜಗತ್ತು ಕಾಪಾಡ್ತೈತಿ. ಮೊದಲ ರೈತ ಆಮೇಲೆ ಧರ್ಮ. ರೈತ ಕಾಪಾಡದಂದ್ರೆ ನಾವು ಧರ್ಮ ಟಿಕಾಸೋದಂತ ಎಲ್ಲಾ ಸಾಧು ಸಂತರಿಗೆ ನಾನು ಇಲ್ಲಿ ವಂದನೆ ಮಾಡ್ತೇನೆ. ನಮ್ಮ ಸತಿಗೋರ್ ಕಾತಾರು ಹುಕ್ಕೇರವ್ರು ಬಂದರು. ನಿನ್ನೆ ಹುಕ್ಕೇರಿ ತಾಲೂಕದಾಗ ಶಶಿಕಾಂತ್ ನಾಯಕರ ಮತ್ತೆ ನಮ್ಮ ಮಗದೂಮ್ ರೈತ ಸಂಘಟನಾದ ನೇತೃತ್ವದಾಗ ಅಲ್ಲಿ ದೊಡ್ಡ ಹೋರಾಟ ಹಾಕಿ ರಾತ್ರಿ ನಾವು ಅಲ್ಲಿ ಇದ್ದು ಬಂದಿದ್ದೀವಿ. ನಮ್ಮ ಮಹಾರಾಷ್ಟ್ರ ಸಂಕಟ ಎಲ್ಲ ನಡೆದಿದೆ. ಈಗ ನಾಳೆ 7 ತಾರೀಕ ರಾಷ್ಟ್ರೀಯ ನ್ಯಾಷನಲ್ ಹೈವೇ ರೋಕಾಸೋದ ಮತ್ತು ಅದನ್ನ ಹಿಡಿಯೋದ ನಿರ್ಮಾಣಕ ಕರ್ನಾಟಕ ಸರ್ಕಾರದ ನಿರ್ಣಯ ತಗೋಕ ಕೇಂದ್ರ ಸರ್ಕಾರ ಲಕ್ಷ ರೂಪಾಯಿ ತೀರ್ಮಾನಕ್ಕ ಈ ರೈತರ ಮುಖಂಡರೆಲ್ಲ ಬಂದಾರ. ನಮ್ಮಲ್ಲಿ 3751 ರೂಪಾಯಿದ ಮೊದಲಿನ ಕಂತು ಸಿಗಬೇಕಂತ ಕೆಲಸದಿಂದ ನಮ್ಮ ಡಿಮಾಂಡ್ ಇದೆ. ಸುಮಾರು 24 ವರ್ಷದಿಂದ ನಾವು ಹೋರಾಟ ಮಾಡ್ಕೊತ ರಾಜು ಶೆಟ್ಟಿ ಅವ್ರದ ನೇತೃತ್ವದಾಗ ಹೋರಾಟ ಮಾಡ್ಕೊತ ಬಂದೀವಿ. ಆದ್ರೂ ಒಂದು ಕಳಕಳಿ ವಿನಂತಿ ಮಾಡೋದಕ್ಕೆ ಮತ್ತೆ ಅದು ಮರಿಬಾರದತ್ತು ಅಂತ ದೇಶದಿಂದ ನಮ್ಮಲ್ಲೇ ನಾವ 751 ಬೆಳೆದೆವು. ಮತ್ತ ಅಲ್ಲಿ ನಮ್ಮ ಕಾರ್ಖಾನೆಗಳೆಲ್ಲ ನಮ್ಮ ಮಾರುವ ರೈತರೆಲ್ಲ ಅಲ್ಲಿ ಕಬ್ಬು ಕಡಿಯಂಗಿಲ್ಲ. ಆದ್ರೂ ಹರಾಮ್ಕೋರ್ ಬಡ್ಡಿ ಮಕ್ಕಳು ನಮ್ಮಲ್ಲಿ ಕಾರ್ಖಾನೆದವ್ರು ಬಂದು ನಿಮ್ಮಲ್ಲಿ ಹೇಳ್ತಾರೆ 34 ರೂಪಾಯಿ ನೀವು ಕ್ಯಾಶ್ ಅಂಡ್ ಕ್ಯಾರಿ ಕೊಡ್ತೀವಿ, ನೀವು ನಮ್ಗೆ ಕಬ್ಬು ಕೊಡ್ತೀನಿ ಸರ್. ನಿಮ್ಮ ಶರ್ಮಂತ ಪಾಟೀಲ್ ಅಂತಲ್ಲ ಅವನ ಮಗ ಯೋಗೇಶ್ ಪಾಟೀಲ್, ಯೋಗೇಶ್ ಯಾರು ಹೆಸರು ಮಗನ ಯೋಗೇಶ್, ನಮ್ಮಲ್ಲಿ ಅವ್ರು 2 ಕಾರ್ಖಾನೆ ನಡೆಸ್ತಾರೆ. ಒಂದು ತಾಂಬಾಳೆ ಮತ್ತು ಒಂದು ಚಾವಡಿ ತಾಲೂಕ ಸಹ್ಯಾದ್ರಿ. ನಮ್ಮ ಸನ್ಮಿತ್ರ ಅಂತ ಪಾಪ ಚೌಳೆ ಇಳ್ಕಾಡಕತ್ತರು. ಆ ಕಡೆ 34 ಕೊಡ್ತಾ ಈ ಕಡೆ ಏನಾಗಿತ್ತು ಇಂಕೇಶನ್. ಆ ಕಡೆ 34 ಕೊಡ್ತಾ ಪಾಪ ಚೌಳೆ ಅವರು ನಮ್ಮ ಸ್ನೇಹಿತರಿಗೇನೆ ಮೆಟ್ ನಮ್ಮ ಸ್ವಾಭಿಮಾನಿ ರೈತ ಸಂಘಟನೆ ಮೆಟ್ ಗಾವದಾವು ಅದಕ್ಕೆ ಕೊಡ್ತಾರೆ. ಆಟ ಹರ್ಸಿ ಮಕ್ಕಳು ಮಾರಾಟದಿಂದ ಅವರು ಇಲ್ಲಿ ಗಂಗಾ ಒಳಗ ಇಲ್ಲಿ ಕೃಷ್ಣ ಒಳಗ ತೋರ್ತಂದ ನನ್ನ ಮಕ್ಕಳು 25 ವರ್ಷ ಆತು. ಕಬ್ಬಿನ ಮಟ್ಟ ಕಾಲ ಈ ಮೆಟ್ ನಿಲ್ಕದ ರಾಜು ಶೆಟ್ಟಿನು ಮತ್ತೆ ಎಲ್ಲ ರೈತರು ಅನ್ನೋ ಮಕ್ಕಳು ಕೊಡ್ತಾರೆ. ಆಟ ಆಗಲಿಲ್ಲ ಇನ್ನೂ ಜೈಲ್ದಾಗ ಇದ್ನ ಪಾಪ. ಇವ್ರ ಊರು ಸ್ವಾತಂತ್ರ್ಯ ಸೇನಾನಿ ಇಡೀ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಏನ್ ಕರೆದ್ರೆ ಏನ್ ಇನ್ಕ ಅಂದ್ರು ನಮ್ಮ ಚೆನ್ನಪ್ಪಣ್ಣ 3 ಎಕರೆ ಜಮೀನ್ ಕೊಟ್ಟದ ತಿಳ್ಕೋದ್ರ. ರೈತ ಸಂಘಟನೆ ಹೋರಾಟ ಮಾಡುವಂತ ಕಾರ್ಯಕರ್ತ ಜೀವನ ನೀವು ಬ್ಯಾರೆ ಪದ್ಧತಿಯಲ್ಲಿ ತಿಳ್ಕೋಬೇಕು. ಈ ಹರಾಮಿ ಸುಳಿ ಮಕ್ಕಳ ಪುಡಾರಿ ಬ್ಯಾರೆ ಏನ್ ಪುಡಾರಿಗಳಲ್ಲ, ಬ್ಯಾರೆ ಬೇರೆ ಪಕ್ಷದವರ ಇವ್ರು ಬಹಳ ಅವ್ರ ಹೆಸರು ಕೆಡಿಸ್ತಾರ. ಆ ಮಂದಿ ಬದಲು ನಾವು ಸಾವದಿರ್ಬೇಕು. ಸುಮಾರು 23-24 ವರ್ಷ ನಾನು ಒಂದು ಸಾಮಾನ್ಯ ಕುಟುಂಬದ ಕಾರ್ಯಕರ್ತ. ನಾನು MLA ಒಂದು 70,000 ಓಟ್ ಬಂದಿನ ಕಾರ್ಯಕರ್ತ. ಮಕ್ಕಳ ಏನ್ ಬೇಕಾದ್ರೆ ಎಬ್ಬಿಸ್ತಾರ 5 ಇಲೆಕ್ಷನ್ ಟೈಮ್ದಾಗ. पण ಅವರೆಲ್ಲ ಎಬ್ಸಿನವ್ರ ನಿಮ್ ಇಲೆಕ್ಷನ್ ಟೈಮ್ ಎಬ್ಬಿಸ್ತಾರೋ पण ಇಂತ ಹೋರಾಟ ಯಾವ ಹರಾಮಿ ಸೋಮಕ್ಕೆ ಬರಂಗಿಲ್ಲ. ನಿಮ್ ಕಣ್ ನಿಲ್ಲಂಗಿಲ್ಲ. ಅವ್ರು ಯಾವ ಪುಡಾರಿ ಯಾವ ನೇತಾ ನಿಮ್ ಮನೆ ನಡ್ಸಂಗಿಲ್ಲ. ನಿಮಗ್ 5 ವರ್ಷ ತಕ ನಿಮ್ಮ ಕುಟುಂಬ ನಿಮಗೆ ನಡೆಸ್ಬೇಕಾಗ್ತೈತಿ. ನಿಮ್ ಹುಡುಗರು ಸಾಲಿ ನೀವು ಕಲಿಸ್ಬೇಕಾಗ್ತೈತಿ. ನಾವ ರಾತ್ರಾಗ್ಲಿ ದುಡ್ದು ಡವರ ಸೋರ್ಸಿ ಏನ್ ಬೆಳೆದೇವಿ ನಾವ 3,000 ಬೆಳೆ ಬೆಳೆದೆವು. ಮಾರ 37,51 ರೂಪಾಯಿ ಬೆಳೆದೆವು. ಇವ್ರು ಎಂತ ಕಾಪಾಡ್ತಾರೆ. ಇವ್ ಶರ್ಮಂದ ಪಾಟೀಲ ಇಲ್ಲಿ ಹತ್ತರಿ ಶುಗರ್ ಫ್ಯಾಕ್ಟ್ರಿ ವಿಷ್ಣುವನ್ನ ವಸಂತವನ್ನ ಆಶೀರ್ವಾದ ಫ್ಯಾಕ್ಟ್ರಿ ತಗದ ನಮ್ಮಲ್ಲಿ 2 ಕಾರ್ಖಾನೆ ಇದಾವು. ಮತ್ತೆ ಮಾಡಿದ್ರೆ ಅವ ನಮ್ಗೆ ಗೊತ್ತಿಲ್ಲ. ಎಂತದ್ MP ಕಳ್ಸಿದೆವು.
ಕೃಷ್ಣಾ ಹೊಳಿ ಇರ್ಲಿ ಯಾವ್ದೋ ಇರ್ಲಿ ಇಂಥ ಎಂತ ಅನ್ಸಿ ಎಂತ ಪ್ರಪಂಚ ಇದ್ರಿ ಇಟ್ಟು ಕಾರ್ಖಾನೆ ಮೇಲೆ ಕಾರ್ಖಾನೆ ಇಟ್ಕೊಂಡ ಇದ್ರದಲ್ಲಿ ವಿಚಾರ ಮಾಡು ಅದಕ್ಕ ಅವ್ರು ಆ ಕಡೆ ನಾವು ಮಾಡ್ಬೇಕು ನಾವು ನಿರ್ಕಸ್ತೇವೆ ಒಂದ್ ಕರ್ಕರಿ ಅಂತ ಮಾಡ್ಕೊತಾನ ಇಲ್ಲಿ ಉಕ್ಕೇರಿ ಕಲ್ಕೋರು ಬಂದಾರ ಸತ್ಕೊಂಡ್ ಕಕ್ಕ ಇಲ್ಲಿ ನಾವು ನಾಯ್ಕ ಸಾಲ್ದಾರ ನಮ್ಮ ಬೆಳಗಾವ್ ಮಾಡ್ಬಾರ್ದು ಅಗ್ನಿ ಮಾಡುವರು ನೀವು ಒಂದ್ ಇಲ್ಲಿ ಬಂದಿನವರಲ್ಲ ಬೆದಿ ಕೇಳಿಸ್ದಾಗ ನಾವು ಬೆದಿ ಏನ್ ಮಾಡ್ತಾರೆ ನಮ್ಮ ಕಡೆ ಆ ಕಡೆ ಕಾರ್ಖಾನೆ ಬಂದಿರ್ತಾವ ರೈತರೆಲ್ಲ ಬಂದಿರ್ತಾರ ಆ ಟೈಮ್ದಾಗ ನೀವು ಕರ್ನಾಟಕದಾಗ ಕಪ್ ಹಚ್ಕೊಳ್ಬೇಕಿಂದ ನಮ್ಮ ಆಂದೋಲನ ಮುಡಿ ಸಂಬಂಧ ನೀವು ಅದ್ರೊಳಗ ಭಾಗವಹಿಸ್ಬೇಡ್ರಿ ಆ ಅಗದಿ ಚಲೋ ಕೆನಿ ಹಾಲ್ನಾಗ ನೀವು ಉಪ್ಪು ಹೋಗಿಬಾರ್ರಿ ದಯಮಾಡಿ ನಿಮ್ ಕೈ ಮುಗಿದ ಹೇಳ್ತೇನೆ ನೀವು ತಪ್ಪು ತಿಳ್ಕೊಬಾರ್ರಿ ನೀವು ಇಡೀ ಕರ್ನಾಟಕ ನಾರ್ತ್ ಕರ್ನಾಟಕದಲ್ಲಿ ಮತ್ತು ಯಾವುದೋ ರಾಜ್ಯ ಇರಲಿ ನೀವು ದರ ತಗೊಂಡಿಂದ ಈ ಕೆಂಪು ಜಿಲ್ಲಾ ಕಾರ್ಯಕರ್ತಗಳೇ 50 ಸಲ ನಮ್ಮಂತವ್ರ ಜೀವನ ಹೋಗ್ಬಂದು ರಾಜೀವ್ ಶೆಟ್ಟಿ ರಕ್ತ ಕೇಳಿದ ಅದಕ್ಕೆ ನೀವು ದರ ಕೊಡ್ತೇವೆ ಅದಕ್ಕೆ ನಮ್ಮ ಮಾಡಿದಾಗ ನಮ್ಮ ಆಂದೋಲನದಾಗ ನಿಮ್ಮ ಸಂಬಂಧ ನಾವು ಜೀವ ಕೊಡಾಕ್ತಾ ಇರ್ದೇವು ಜೀವ ಕೊಡಾಕ್ತಾ ಇರ್ದೇವು ಕರ್ನಾಟಕ ಅಲ್ಲ ರಾಜ್ಯ ರೈತರು ಕರ್ನಾಟಕ ಇರಲಿ ತಮಿಳುನಾಡು ಇರಲಿ ಇನ್ಕ ಹಾವೇರಿ ಬೇಡ್ರೆ ಹೇಳಿ ಹಾವೇರಿದಾಗ ಅಲ್ಲ ಆತ್ಮಹತ್ಯೆ ಆಗ್ತಾವ ಅರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತಕ ಬಲ್ಸಾರದಿಂದ ಗುಜರಾತ್ದಿಂದ ಅರುಣಾಚಲ ಪ್ರದೇಶ ತಕ ಸುಮಾರು ತಕ 4 ಲಕ್ಷ ರೈತರ ಕಾಫಿ ಬೆಳೆಯುವ ರೈತರ ಆತ್ಮಹತ್ಯೆ ಮಾಡ್ಕೊಂಡ ಕೊಂಕಣದಾಗ ಅಂಬಾ ಮಾನ್ಕಾಯಿ ಬೆಳೆಯುವ ರೈತರ ಆತ್ಮಹತ್ಯೆ ಮಾಡ್ಕೋತ ಅರೆ ಶಿವಮೊಗ್ಗ ಮತ್ತು ಆಂಧ್ರದಾಗ ರೇಷ್ಮೆ ಬೆಳೆ ರೈತ ಆತ್ಮಹತ್ಯೆ ಮಾಡ್ಕೋತ ವಿದರ್ಭ ಮಹಾರಾಷ್ಟ್ರದಾಗ ಕಾಪೂಸ್ ಅಂದ್ರೆ ನಿಮಗೆ ಹತ್ತಿ ಬೆಳೆ ರೈತ ಆತ್ಮಹತ್ಯೆ ಮಾಡ್ಕೋತ ಇಡೀ ದೇಶದಾಗ ಕೇರಳದಾಗ ಮಸಾಲದ ಎಲ್ಲೆಡೆ ಬೆಳೆಯುವಂತ ಶೇತಕರಿ ಸಕಟ್ ಆತ್ಮಹತ್ಯೆ ಮಾಡ್ಕೋತ ಅರೆ 3.5 4 ಲಾಖ ರೈತರು ಆತ್ಮಹತ್ಯೆ ಮಾಡ್ಕೋತಾರು ಆದ್ರೂ ನಾವೇನ್ ಮಾಡ್ತೇವೆ ನಾವು ಕರ್ನಾಟಕದವ್ರ ನಾವು ಮಹಾರಾಷ್ಟ್ರದವ್ರ ನಾವು ತಮಿಳುನಾಡದವ್ರ ನಾವು ಹತ್ತಿ ಬೆಳೆಸೋರ ನಾವು ಕಬ್ಬಿ ಬೆಳೆಸೋರ ನಾವು ಸೋಯಾಬೀನ್ ಬೆಳೆಸೋರ ನಾವು ಸರಿಕಿನ ಬೆಳೆಸೋರ ನಾ ಆ ಜಾತಿ ಅವ ನಾ ಈ ಜಾತಿ ಅವ ಬಂದ್ ಮಾಡ್ರು ರೈತ ಅಂದ್ರೆ ಒಂದೇ ಜಾತಿ ರೈತ ಅಂದ್ರೆ ಒಂದೇ ಧರ್ಮ ಇಡೀ ದೇಶ ಎಲ್ಲಾ ಪಟ್ಟಿ ಮಕ್ಕಳ ದಿವಸ ಬಂದು ಅದು 35 ವರ್ಷ ಆದ್ರೆ ನಮ್ಮ ರೈತರ ಮಕ್ಕಳು ಬಾರಿ ಕೋಕಂತ ಹುಡುಗಿದ್ರಿಗೆ ಹುಡುಗಿ ಮಾತಾಡ್ತಾರೆ ಯಾಕೇನ್ ಕಾರಣ ಒಂದು ಸಿಪಾಯಿ ಚಪರಾಶಿ ಅರಸಿ ಉಂಡೆ ಅಂತ ಹುಡುಗಿದ್ರೆ ಅಗದಿ ಈ ಕಡೆ ಅಗದಿ ಚಂದ ಅಂತ ಹುಡುಗಿ ಆ ಚಪರಾಶಿ ಸಿಪಾಯಿ ಮಾಡ್ಕೋತಾರೆ ಅಂತ ಕರೆ 20 ಎಕರೆ ಭಾಗ ಜಮೀನು ರೈತರ ಮಕ್ಕಳು ಮಾತಾಡ್ತಾರೆ ಇವ್ರ ಕಾರಣ ಅಂತ ತಿಳ್ಕೊ ನೀವು ಯಾಕೆ ಕಾರಣದಿಂದ ಬಂದೆ ಯಾಕಂದ್ರೆ ಇನ್ಕ ಹೇಳ್ರು ಹಾವೇರವ್ರು ಹೇಳ್ರು ಬಾಳ ಚಲೋ ಮಾತಾಡ್ ನಮ್ಮ ಇವ್ರು ಈ ಸಾಹೇಬ್ರು ಹೇಳ್ರು ಅತನಂತರ ಇಂಥ ನಾವು ಅತನಿದ್ರು ಬಾಳ ಚೊಲಿಸೋರು ಎಲ್ಲ ನಿಮ್ ವಿಚಾರ ಹೇಳೋರು ಬಾಳ ದೊಡ್ಡ ಹೋರಾಡ್ತಾರ ನಾ ಹೇಳೋ ದೊಡ್ಡ ಶಾಣೆ ಅಂತ ಬಂದಿಲ್ಲ ಇಲ್ಲಿ ಬನ್ ಯಾನ್ ಪರಿಸ್ಥಿತಿ ಇದೆ ಈ ದೇಶದಿಂದ ಬರೀ 3% ಅಥವಾ ಪೊಲೀಸ್ ಬಾಂಧವರು ಬಂದ್ರೆ ಸರ್ಕಾರ ನೌಕರಿ ಮಾಡೋರು ಬಂದ್ರೆ ಸ್ಟೇಟ್ ಅನ್ನೋ ರಾಜ್ಯ ಲೆವೆಲ್ ಇವ್ರು 3% ಬಿ ಇಲ್ಲ ಇವ್ರ ಬರ್ರಿ ಬರ್ತಾರೋ ದಯಮಾಡಿ ಕೇಳ್ರಿ 3% ಬಿ ಇಲ್ಲ ಆ ನೌಕರಸ್ಥರಿಗೆ पहिला दुसरा तिसरा चौथा 5वा 6वा 7वा 8ನೇ ಆಯೋಗ लागू ಆಗ್ತೈತಿ 8ನೇ ಆಯೋಗ पण ನೀವು 70% ಇದ್ರಿ ನಿಮಗೆ ಆಯೋಗವೂ ಇಲ್ಲ ಮತ್ತೆ ಗಜನು ಮಾಡ್ತಾರೆ ಯಾಕಂದ್ರೆ ನಿಮ್ಮೊಳಗ ಏಕೆ ಇಲ್ಲ ನಿಮಗ ಒಂದು ಕುರ್ತಾ ಚಾಪ ಕಾಳ ಚಾಪ ಪಾಕಿಟ ಒಂದ್ 500 ರೂಪಾಯಿ ಕೊಟ್ರೆ ನೀವು ಜಿಲ್ಲಾರ್ ಕಸಿಂದ ನಮ್ಮ ಸಾವುಕಾರ ಬರಾಕ ಬೇಕಂತ ಕಿಸಿಂದ ಜಿಗದಾರ್ ಕಸಿನ ಅವರ ಬೋಗಳಿ ಮತ್ತು ನವರಾಗ್ತದೆ ಅವ್ರಿಗೆ ಕಾಲ ಮೇಲೆ ನೀರು ಹಾಕಿ ಸ್ವಾಗತ ಮಾಡ್ತಾರೆ ನಾಯಂತ ನಾಯ ಸಕಟ ಕಾಲ ಮೇಲೆ ಎಲ್ಲಿ ಯಾರಿಗೂ ಇಲ್ಲ ಕಣ್ಣಿನ ಮೇಲೆ ಹುಚ್ಚು ಹೋಯ್ತೈತಿ ಅಷ್ಟು ಲೈಕಿ ಸುಳ್ಳು ಮಕ್ಕಳು ಇಲ್ಲ ಆದ್ರೂ ನೀವೇನ್ ಮಾಡ್ತಾರೆ ಅವ್ ಸಾವುಕಾರ ಇವ್ ಸಾವುಕಾರ ಆ ಮರ್ಸಿಡೀಸ್ ಬೇನ್ಸ್ ಗಾಡಿ ಈ ಮರ್ಸಿಡೀಸ್ ಬೇನ್ಸ್ ಗಾಡಿ ಇದು ಹೆಲಿಕಾಪ್ಟರ್ ಅದು ಚಾಪರ್ ಏನ್ ತಗೊಂಡ್ ಮಾಡತ್ತೀನಿ ಚಾಪರ್ ಏನ್ ಮಾಡೋದು ಹೆಲಿಕಾಪ್ಟರ್ ತಗೊಂಡ್ ನಿಮಗ ನೀವು ರೊಕ್ಕ ನಿಮ್ಮ ಯಾವ DCC ಬ್ಯಾಂಕ್ ನಿನಕಾರ ಹೇಳಿ DCC ಬ್ಯಾಂಕ್ ಏನ್ರಿ ಮಾಡ್ಕೊರಿ ಗುರುಜಿ DCC ಬ್ಯಾಂಕ್ದಾಗ ಈ ಕುತ್ತಿಂದ
ರಕ್ತ ನೀರ್ ಮಾಡಿ ಕಳ್ಸಿನ ನಮ್ಮ ಗಾಮದ ನಮ್ಮ ಕಷ್ಟದ ರೊಕ್ಕ ಯಾವ ಪಟ್ಟಿ ಮಗ ರೊಕ್ಕ ಅಲ್ಲ ಡಿಸಿಸಿ ಬ್ಯಾಂಕ್ कोल्हापुर जिल्हा मध्ये रस्ते बैंक ಇರಲಿ ಇಡೀ ದೇಶದಾಗ ಯಾವ ಡಿಸಿಸಿ ಬ್ಯಾಂಕ್ ಇರಲಿ ಅರೆ ಹರಾಮ್ಖೋರ್ ಸುಳ್ಳು ಮಕ್ಕಳೇ ರಕ್ತ ನಮ್ಮ ರೈತರ ರೊಕ್ಕ ನಮ್ಮ ರೊಕ್ಕ ಸೊಸೈಟಿ ರೊಕ್ಕ ಡಿಸಿಸಿ ಬ್ಯಾಂಕ್ ಅದಾವ ಅಂದ್ರ ನಮ್ಮ ರೊಕ್ಕ ಅದಾವ ಅದರ ರೊಕ್ಕದ ಜವಾಬ್ದಾರಿ ಅದರ ದುರುಪಯೋಗ ಆಗ್ಬಾರ್ದು ಭವಿಷ್ಯದಾಗ ಅದರ ದುರುಪಯೋಗ ಮಾಡಕತ್ರ ಕೋಲ್ಹಾಪುರ ಮೆಟ್ಟ ಹಾಕಿಸಿ ನಿಮ್ಗೆ ಯಾವಾಗ ಕರೆ ಮತ್ತೆ ಬೆಳಗಾವಿ ಇದೆ ಹೇಳುವ ತಾತ್ಪರ್ಯ ಅಂದ್ರೆ ಇದೆಲ್ಲ ಹೋರಾಟ ಮಾಡೋದಕ್ಕೆಲ್ಲ ಏಕೀನೆ ಮಾಡ್ಬೇಕು ಯಾವ ರಾಜ್ಯ ಯಾವ ದೇಶ ಯಾವ ಬೇರೆ ಬೇರೆ ಬೆಳೆಯತ್ತೇವಾರ ನಾವೆಲ್ಲರೂ ಒಂದಾಗುನು ಮತ್ತೆ ನೀವೇನೇ ಹೈವೇ ಬಂದು ಇಡೋದ್ರಿ ಅದಕ್ಕೆ ನಮಗೆ ಬೆಂಬಲ ಐತಿ ನನ್ನ ಹೆಸರು ಎಲ್ಲಿ ಠಿಕಾಣ ಐತಿಲ್ಲ ಆ ಠಿಕಾಣಕ್ಕೆ ನಮ್ಮ ಮಹಾರಾಷ್ಟ್ರ ಜನ ಬಿ ಅಲ್ಲಿ ನಾವು ಬಾರ್ಡರ್ದಿಂದ ಕರ್ಕೊಂಡ್ಬರ್ತೇವೆ ಆದರೂ ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಲ್ಲಿ ಈಗ ಬರುವಂತ ಎಚ್ ಕೆ ಪಾಟೀಲ್ ಸಾಹೇಬರಲ್ಲಿ ಹತ್ತರ್ಕಿ ಟೋಲ್ ನಾಕ ಸಿಸ್ಟಮ್ ನಾಯಕ್ ಸಾಹೇಬ್ ಹೇಳಿದ್ರು ಹತ್ತರ್ಕಿ ಟೋಲ್ ನಾಕ ಅದ ಪಾಯಿಂಟ್ ಫಿಕ್ಸ್ ಬಂದಿರುತ್ತೆ ಆದ್ರೆ ಕೆ ಎಚ್ ಪಾಟೀಲ್ ಅವರು ಬಹಳ ದೊಡ್ಡ ಲೀಡ್ರ ಎಚ್ ಕೆ ಪಾಟೀಲ್ ಸಾಹೇಬ್ರ ಬಗ್ಗೆ ನಾವು ತಪ್ಪು ತಿಳ್ಕೊಂಡ್ರೆ ಬಹಳ ಚುರುಕು ಕೇಳಿವಿ ಇಸ್ ವೆರಿ ಜೆಂಟಲ್ ಮ್ಯಾನ್ ಅಂತ ಕೃಷಿಂದ ಅದಕ್ಕೆ ನಮ್ಮ ಕಳಕಳಿ ವಿನಂತಿ ಐತಿ ಅವರು ಇದ್ರೊಳಗೆ ವ್ಯವಸ್ಥಿತ ಮಾರು ತೆಗಿಬೇಕು ಮತ್ತು ಅವರಿಗೆ ಈ ಏನ್ ನಮ್ಮ ಪವಿತ್ರ ಭೂಮಿ ಐತಿ ಕರ್ನಾಟಕ ರಾಜ್ಯದಿಂದ ಆ ಪವಿತ್ರ ಭೂಮಿಗೆ ನಾನು ವಂದನೆ ಮಾಡಿ ಈ ಕರ್ನಾಟಕ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗಿ ಸುಪುಟಿ ಸುಧಾರಿಸಬೇಕು ಸುಮಾರು 7 ದಿವಸ ಅಂತ ಈ ಅಗದಿ ಬಿಸಿಲ ಮಳಿ ಅನ್ನಂತ ಇದೇ ನಮ್ಮ ರೈತ ಬಾಂಧವ ಕೂತರು ಇವ್ರಿಗೆ ನ್ಯಾಯ ಕೊಡ್ಬೇಕಂತ ಕೃಷಿಯಿಂದ ನಾನು ಬೇಡ್ಕೊತೇನೆ ಆದರೂ ಕೂಡ ಮತ್ತೊಮ್ಮೆ ಹೇಳ್ತೇನೆ ದಯಮಾಡಿ ಏನಿಲ್ಲ ಹೆಪ್ಪಾಡವ್ರ ಚಿಕ್ಕಾಡಗುಡ್ಡ ಆ ಕಡೆ ಈ ಕಡೆ ಬಂದವ್ರ ಗೊತ್ತೈತಿ ಎಲ್ಲಿ ಮುಂಡೋಳಿ ಇರಲಿ ಈ ಕಡೆ ಬಸವಾಡ ಇರಲಿ ದಯಮಾಡಿ ನೀವು ಒಟ್ಟ ನಮ್ಮ ಆಳ್ವಾಗ ಇನ್ನೂ ಹಚ್ಕೊಡ್ಬೇಡ್ರಿ ನಮ್ಮನ್ನೇ ಸಕಟ್ ಬೈದಿಗೆ ಬಂದ ಕಸಿಂದ ನೆಕ್ಸ್ಟ್ ಬಂದ ಒಂದು ಕಾರ್ಖಾನೆ 1450 ಅಂದ್ರೆ 350 ಮಾಡಿದ್ದೆ ಆ ಪಟ್ಟಿ ಮನೆ 70 36 ಕೊಡ್ತೈತೆ ಒಂದ ರಾಜು ಶೆಟ್ಟಿ ಹೇಳಿ ನಮ್ ಡಿ ಸಿ ಎಸ್ ಪಿಗ ನಾ ಇಂದ ಮುಖ್ಯ ಮಂತ್ರಿ ಬರುವಂತೆ ಈ ಕಡೆ ಉಲ್ಟಾ ಐತಿ ಈ ಕಡೆ ಕೈದವ್ರ ಆ ಕಡೆ ಮಾಡ್ಯಾರ ಕಮಲ ಮತ್ತೆ ಧನುಷಬಾಣ ಮತ್ ಗಡ್ಯಾಳ NCP ಶರದ್ ಪವಾರ್ ಡಾನ್ ಎಲ್ಲರದು ಡಾನ್ ನಿಮ್ ಕೋರೆ ಬೇರೆ ಹೋಗಿ ಅಲ್ಲೇ ಟೋಕ್ ಬರ್ತಾರೆ ಈ ಶ್ರೀಮಂತ ಪಾಟೀಲ ಎಂತವ್ರೆಲ್ಲ ಒಂದ್ 5 ಹಾಕಿದ್ರೆ ಹೋಗಿ ಶರದ್ ಪವಾರ್ ಅಂತ ಹೋಗಿ ನಾವು ದರ ತಗೊಂಡಿದ್ದಾವು ಅದಕ್ಕ ಇವ್ ಚಿಲ್ಲರ್ದಾವ್ ಅದಕ್ಕೆ ನಮಗ್ ಹೋಗ್ತಾಡ್ಬೇಕು ನಾವು ನಿರ್ಕಲೇರ್ ಆಗ್ಬೇಕು ಚಿನ್ನಪ್ಪನಾಗಿರ್ಲಿ ಪಂಚಸ್ಗೆ ಗುರುಜಿಗಿರ್ಲಿ ಅವ್ರು ಯಾವಾಗ ಕಟ್ತಾರೋ ಅವ್ರು ಏನ್ ನಿರ್ಣಯ ತಗೋತಾರೋ ಯಾವುದೇ ವಿಷಯ ಅವ್ರಿಗೆಲ್ಲ ಕೂಡ ನಾವು ಸಾಥ್ ಕೊಟ್ಟು ನಾವು ಸಹಕಾರ ಮಾಡಿ ನಾವ್ ಯಾಕೆ ಸಹಕಾರ ಮಾಡೋದೈತಿ ನಮ್ಮದು ಆರ್ಥಿಕ ಪ್ರಗತಿ ಬೆಳೆಸೋಣ ಇದಕ್ಕ ಏನು 3.5 ಲಕ್ಷ ಸಂಪೂರ್ಣ ದೇಶದಾಗ ರೈತರ ಅಲ್ಲಿ ಆತ್ಮಹತ್ಯೆ ಮಾಡಿದ್ರು ಫಕ್ತ ನಾರ್ತ್ ಕರ್ನಾಟಕ ಶುಗರ್ ಬೆಲ್ಟ್ ಮತ್ತು ವೆಸ್ಟರ್ನ್ ಮಹಾರಾಷ್ಟ್ರ ಶುಗರ್ ಬೆಲ್ಟ್ ಇಷ್ಟ ಆತ್ಮಹತ್ಯೆ ಮಾಡೋದಿಲ್ಲ ಕಬ್ಬಿಂದರ ನಾವು ಒಕ್ಕಟ್ಟಿದ್ರಕ ಈಗೇನು 3500 ಬೆಳೆದಿಲ್ಲ ಇದ್ರ ನೀವು ಎಲ್ಲ ಕಲ್ಪನ ಮಾಡ್ರಿ ನಿಮ್ಮನು ಮತ್ತೆ ನಮಗ ಯಾರು ನಾಯಿ ಕೇಳಿಲ್ಲ ಈ ಘೋಷಣೆ ಮಕ್ಕಳು ಯಾವಾಗ 2,000 ತಂದಿಟ್ಟ 2,000 ಚಂದ ತಂದಿಟ್ಟ ಯಾರು ಬಂದಿಲ್ಲ ಅದಕ್ಕೆ ಚಂದ್ರ ಅಮಾಸಿಂದ ಒಡಿತಕ ಹೆಂಗ ವರಾಸ್ ಹೋಗ್ಬೇಕಿಲ್ಲ ಕಲಿದಿಂದ ಹಂಗ ನಮ್ಮ ಬೇಕಿ ವರಾಸ್ ಹೋಗ್ಬೇಕು ನಮ್ಮ ರೈತ ಸಂಘಟನೆ ವರಾಸ್ ಹೋಗ್ಬೇಕು ನಮ್ಮ ಸ್ವಾಭಿಮಾನಿ ರೈತ ಸಂಘಟನೆ ವರಾಸ್ ಹೋಗ್ಬೇಕು ಇಡೀ ದೇಶದಾಗ ಒಂದ್ ದಿವಸ ಶೇತಕರಿನವರ ನಕೋಗ ಬೈ ಅನ್ನೋ ಊರಿಗೆ ನಾವು ಶೇತಕರಿನವರ ಹೌದ ಬೈ ಇರ್ಬೇಕು ಆ ಊಟ ಈ ದೇಶದಾಗ ರೈತರ ಖರೆ ಆಗ್ತಾನ ರೈತ ರಾಜ್ಯ ಹರಾಮ್ಖೋರ್ ನಮ್ಮಲ್ಲಿ ಮಾಡ್ಬಿಡೋರು छत्रपति शिवाजी महाराज शाहू महाराज महात्मा
ಸಚಿವರು ಎಚ್ ಕೆ ಪಾಟೀಲ್ ರವರು ಇನ್ನೊಂದು ಸುಮಾರು ಒಂದು 10 ನಿಮಿಷದಲ್ಲಿ ಆಗಮಿಸ್ತಾ ಇದ್ದಾರೆ. ಎಷ್ಟು ನಿಮಿಷ ಬರ್ತಾರೆ, ಬಂದಿರ್ಬೋದು ಬಹುಶಃ. ಜನ ಸೇರಿದಾರ. 1.5 ಲಕ್ಷ ಕರ್ನಾಟಕದ ಭೂಮಿ ಬಸವೇಶ್ವರನ ಭೂಮಿ, ಸಂಗೊಳ್ಳಿ ರಾಯಣ್ಣ ಭೂಮಿ, ಕಿತ್ತೂರು ಚೆನ್ನಮ್ಮನ ಭೂಮಿ, ಸಿಂಧೂರು ಲಕ್ಷ್ಮಣ ಭೂಮಿ, ಇದೆಲ್ಲ ನೀವು ಕರ್ನಾಟಕ ಪುರಾರಿ ಬಂದ್ ಕಸಿ ಈ ಚೌಕದ ಭಾಷಣ ಮಾಡಿದ್ದಾರೆ. ನಮ್ಮಲ್ಲಿ ಬಡ್ಡಿ ಮಕ್ಕಳು ಶಿವಾಜಿ ಮಹಾರಾಜ್, ಶಾಹು ಮಹಾರಾಜ್ ಮತ್ ಮಹಾತ್ಮ ಫುಲೆ ಅಮೂಲ್ ತಬುಕತ ಹೇಳ್ತಾರೆ. ಅದೇ ಮಹಾರಾಷ್ಟ್ರದಾಗ ಇಡೀ ದೇಶದಾಗ ಎಲ್ಲಿ ಶೇತಕರಿ ರೈತ ಆತ್ಮಹತ್ಯೆ ಹೆಚ್ಚಿದ್ರೆ ನಮ್ಮ ಮಹಾರಾಷ್ಟ್ರ ವಿದರ್ಭದಾಗ. ಅಂದ್ರೆ ಮಹಾರಾಷ್ಟ್ರ ಅಂದ್ರೆ ರೈತರ ಆತ್ಮಹತ್ಯೆ ಮಾಡೋ ಕಬರಸ್ತಾನ್ ಇದು ಕಬರಸ್ತಾನ್. ನಾ ಸಿಗಬೇಕಾದ್ರೆ ಶಿವಾಜಿ ಮಹಾರಾಜ ರೈತ ರಾಜ್ಯ ನಿರ್ಮಾಣ ಮಾಡೋ ಶಿವಾಜಿ ಮಹಾರಾಜ ಹೆಸರು ಯೋಗ್ಯತೆ ಮಹಾರಾಷ್ಟ್ರ ಯಾರೇ ಮುಖಂಡರ ಕಡೆ ಇಲ್ಲ. ಪಕ್ಕ ರೈತರ ಅಷ್ಟೇ ಶಿವಾಜಿ ಮಹಾರಾಜ ಹೆಸರು ತಗೋಬಹುದು. ಅದಕ್ಕಿಟ್ಟ 4 ಮಾತನ್ನ ಹೇಳಿಕೆಸಿಂದ ನಮಗೆ ಬೆಂಬಲ ಇದೆ. फक्त पुनश्च एकदा ಎಲ್ಲರಿಗೂ ನಾವು धन्यवाद करतो. आमचा तुम्हाला जाहीर पाठिंबा पूर्ण ताकदीने निश्चितपणे आम्ही तुमच्या पाठीचा असा धन्यवाद. जय हिंद, जय किसान, जय जवान. ರಾಜೇಂದ್ರ ಪೇಟೆನವರಿಗೆ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸ್ರಿ. ಅಲ್ಲೊಂದು ಕಾರ್ ಅದ, ಇನೋವಾ ಕೃಷ್ಣ 2 ಕಾರ್ ಅದ, ಕಾರ್ ತೆಗಿರಪ್ಪ. ದಯವಿಟ್ಟು ನಿಮ್ ಪಾದಕ್ಕೆ ಬಿದ್ದು ಬೇಡ್ಕೊಳ್ತೀನಿ. ನಮ್ಮ ಹೋರಾಟ ಒಂದ್ ಹಂತಕ್ಕೆ ಬಂದ ನಿಂತದ. ಇಲ್ಲೇನ್ ಕುರ್ಚಿ ಮ್ಯಾಗ ಕುಂತಾರಲ್ಲ, ಒಂದೇ ಸಾರಿ ತಿಳ್ಕೊಬೇಕು. ದಯವಿಟ್ಟು ಪಾದಕ್ಕೆ ಬಿಡ್ಕೊತೀನಿ. ಕುರ್ಚಿ ಮ್ಯಾಗ ಕುಂತವ್ರನ್ನ ಬಿಟ್ಟು ಇಲ್ಲಿ ಯಾರು ಒಬ್ಬರು ನಿಂದ್ರಂಗಿಲ್ಲ.